ಓಕೆ, ನಾನ್ ನಿಮ್ಮ ಹತ್ರನೇ ಬರ್ಬೇಕಲ್ವಾ? ಯಾಕಂತಂದ್ರೆ ಇವತ್ತು ಒಂದು ಮನೆಯಲ್ಲಿ ಒಬ್ಬ ನಶೆ ಇರೋ ವ್ಯಕ್ತಿ ಇದ್ರೆ ಆ ಮನೆ ನಿರ್ನಾಮನೆ. ಹೌದಲ್ವಾ? ಹೌದು, ಗೊತ್ತಿರೋ ಸತ್ಯನೇ. ಆದ್ರೆ ಆ ವ್ಯಕ್ತಿ ಹೆಂಗೆ, ಒಬ್ಬ ಕುಡುಕ ಹೆಂಗಾಗ್ತಾನೆ, ಅವನೊಬ್ಬ ನಶೆ ಇರೋ ವ್ಯಕ್ತಿ ಹೆಂಗಾಗ್ತಾನೆ, ಹೇಗಾಗ್ತಾನೆ? ಅದ್ರ ಬಗ್ಗೆ ನಾವ್ ಯಾವತ್ತರ ಯೋಚನೆ ಮಾಡಿದೀವ? ಅವನು ಹೇಗಾಗ್ತಾನೆ ಅಂತಂದ್ರೆ, ಅವರ ಮನೆಯಲ್ಲಿ ವಂಶವೃಕ್ಷದಲ್ಲಿ ಯಾವುದಾದರೂ ಒಬ್ಬ ವ್ಯಕ್ತಿಗೆ ಆ ಒಂದು ಕಾಯಿಲೆ ಇತ್ತು ಅಂತಂದ್ರೆ ಅದು ಇವನಿಗೂ ಬಂದಿರುತ್ತೆ. ನಾವು ಅದಕ್ಕೆ ತಳಿ ನೋಡಿ ಮದುವೆ ಮಾಡ್ಕೋಬೇಕು ಅನ್ನುವಂಥದ್ದು. ತಳಿ ನೋಡಿ ಮದುವೆ ಮಾಡ್ಕೋಬೇಕು. ತಳಿ ನೋಡಿ ತಾನೆ ನೀವು ಹೈನುಗಾರಿಕೆಯನ್ನ ಮಾಡ್ತೀರಿ. ಹಸು ಸಾಕೋದವ್ರು ಏನ್ ಮಾಡ್ತೀರಾ? ಒಳ್ಳೆ ತಳಿ ನೋಡ್ತೀರಾ ತಾನೆ. ಕೋಳಿ ಸಾಕೋದಾದ್ರೆ ನೀವು ರಾಗಿನ ನಡೋದಾದ್ರೆ, ಭತ್ತ ನಡೋದಾದ್ರೆ ಒಳ್ಳೆ ತಳಿ ನೋಡ್ತೀರಾ ಅಲ್ವಾ? ನೋಡ್ತೀರೋ ಇಲ್ವೋ? ನೋಡ್ತೀರಾ. ಆದ್ರೆ ಮದುವೆ ವಿಚಾರ ಬಂದಾಗ 1000 ಸುಳ್ಳು ಹೇಳಿ ಮದುವೆ ಆಗಿ ಅಂತೀರ. 1000 ಸುಳ್ಳು ಹೇಳಿ ಮದುವೆ ಆಗಿ ಅಂತೀರ. ಆ 1000ದಲ್ಲಿ ಒಂದು ಸುಳ್ಳು ಯಾವುದು ಗೊತ್ತಾ ತಾಯಿ ಅಂದ್ರೆ, ಅವನು ನಶೆ ಇರುವ ವ್ಯಕ್ತಿ ಅನ್ನೋದನ್ನ ಮುಚ್ಚಿಟ್ಟಿರ್ತಾರೆ. ಅವನಿಗೆ ನಶೆಯ ಕಾಯಿಲೆ ಇದೆ ಅನ್ನುವಂತಹ ಸತ್ಯವನ್ನ ಮುಚ್ಚಿಟ್ಟು ಮದುವೆ ಆಗಿರ್ತಾರೆ. ಆ ಮುಚ್ಚಿಟ್ಟು ಮದುವೆ ಆಗಿರುವಂತಹ ಕಷ್ಟವನ್ನ ನೀವು 2ನೇ ದಿನದಿಂದ ಸಂಸಾರವನ್ನು ನಡೆಸುವಷ್ಟು ಲೆವೆಲ್ಗೆ ಅವನಲ್ಲಿ ನಶೆ ಇರುತ್ತೆ ಅಲ್ವಾ? ನಿಮ್ಮ ಮನೆಯಲ್ಲಿ ಹೆಣ್ಮಕ್ಳಿದ್ದಾರೆ ಅಲ್ವಾ? ಎಣ್ಣೆ ಹೊಡೆಯವರಿಗೆ ಮದುವೆ ಮಾಡಿಸ್ತೀರಾ? ಬೀಡಿ ಹೊಡೆಯವನಿಗೆ, ಸಿಗರೇಟ್ ಹೊಡೆಯವನಿಗೆ ಮದುವೆ ಆದ್ಮೇಲೆ ಕುಡುಕ ಆಗೋದ್ರೆ ಅವ್ರ ಟ್ರೀಟ್ಮೆಂಟ್ ಕೊಡ್ಬೇಕು. ಟ್ರೀಟ್ಮೆಂಟ್ ಇದೆ. ನಾನು ಅದೇ ಅಲ್ಲಿಂದಾನೆ ಅದಕ್ಕೆ ಬರ್ತಾ ಇರೋದು. ನೋಡಿ, ಪ್ರಾರಂಭದಲ್ಲಿ ನಿಮ್ಮ ಮನೆಯಲ್ಲಿ ಗಂಡು ಮಕ್ಕಳೇ ಇರ್ಲಿ, ಹೆಣ್ಣು ಮಕ್ಕಳೇ ಇರ್ಲಿ, ಹೆಣ್ಣು ಮಕ್ಕಳೇ ಇರ್ಲಿ, ಅವರಿಗೆ ಯಾವುದಾದರೂ ರೀತಿಯ ನಶೆಯ ಕಾಯಿಲೆ ಇದೆ. ನಶೆಯ ಕಾಯಿಲೆ ಅಂದ್ರೆ ಬರೀ ಎಣ್ಣೆ ಹೊಡೆಯೋದು ಮಾತ್ರನಾ? ವಿಮಲ್ ತಗೊಂಡು ನಿಂತಾನೆ, ಕೆಲ್ಸಕ್ಕೆ ಹೋಗೋದಿಲ್ಲ, ಯಾವಾಗ್ಲೂ ಫೋನ್ ಹಿಡ್ಕೊಂಡಿರ್ತಾನೆ, ತಿಂಗಳಿಗೆ ಒಂದ್ಸಲ ನಿಮ್ಮ ಹತ್ರ ಬರ್ತಾರೆ ದುಡ್ಡಿಗೋಸ್ಕರ. ಬರೀ ಮೊಬೈಲ್ ನಿಂದ 1.5-2 ಕೋಟಿ ಕಳ್ಕೊಂಡವ್ರು ಇದ್ದಾರೆ. ಮೊಬೈಲ್ ಅಲ್ಲಿ ಜೂಜಾಡಿ 1.5-2 ಕೋಟಿ ಕಳ್ಕೊಂಡಿರುವಂತ ಯೂತ್ಸ್ ಇದ್ದಾರೆ. ಅದನ್ನ ನಾವು ಜೂಜಾಟ ಅಂತೀವಿ. ಆಟ ಜೂಜಾಟ ಆಗಿರೋದು. ಅಂದ್ರೆ ಈ ಸಮಾಜವನ್ನ ಚೆನ್ನಾಗಿ ಇಡ್ಕೋಬೇಕು ಅಂತಂದ್ರೆ ಇಲ್ಲಿ ಕಾಣ್ತದಲ್ಲ, ಈ ಮಕ್ಕಳಿಂದ ಬದಲಾವಣೆ ಆಗ್ಬೇಕು. ಈ ಮಕ್ಕಳಿಂದ ಬದಲಾವಣೆ ಆಗ್ಬೇಕು ಅಂದ್ರೆ ಆ ಮಕ್ಕಳಿಗೆ ಮನೆಯಲ್ಲಿರುವ ನೀವೇ ಮಾರ್ಗದರ್ಶಕರಾಗಬೇಕು. ಮನೆಯಲ್ಲಿರುವ ನೀವು ಮಾರ್ಗದರ್ಶಕರಾಗಬೇಕು ಅಂದ್ರೆ ನೀವು ಒಂದೊಳ್ಳೆಯ ತಂದೆ ತಾಯಿ ಆಗ್ಬೇಕು.